ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ವೀಕ್ಲಿ ಕ್ಲೋಸಿಂಗು ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಇವತ್ತು ಬೆಳಗ್ಗೆ ಬಂದಂಥ ಒಂದು ಸುದ್ದಿ ಏನು ಅಂದರೆ, ಫಸ್ಟ್ ಆಫ್ ಆಲ್ ನೋಡಿ, ಕ್ರೂಡು 104 ಮೇಲೆ ನಡೀತಾ ಇದೆ. ಅಲ್ಲಿ ನೆನ್ನೆ ಅಷ್ಟೇ ಮಾತಾಡ್ಕೊಂಡಿದ್ವಿ, ಯಾರು ಏನು ಮಾಡಲಿಲ್ಲ ಅಂದರೆ ಇದು ಮಾರ್ಕೆಟ್ ಇಲ್ಲೇ ನಿಂತ್ಕೊಳ್ತಾ ಹೋಗ್ಬೋದು ಅಂತ. ಬಟ್ ವಾಪಸ್ ಇವಾಗ ಸಣ್ಣ ಬೋಟ್ ಮೂಲಕ ಅಟ್ಯಾಕ್ ಮಾಡ್ತಾ ಇರೋಂಥದ್ದು ಇದೆಲ್ಲ ವಾಪಸ್ ಕೇಳಿ ಬರ್ತಾ ಇದೆ ಇಲ್ಲಿ. ಮತ್ತು ನಮ್ಮ ಮೇಲೆ ನಮ್ಮದು ವಶಕ್ಕೆ ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಹಡಗುಗಳನ್ನು, ಈ ಥರ ಅಂತೆಲ್ಲ ಬಂದಿತ್ತು ಇಂಡಿಯಾದು. ಆದರೂ ಕೂಡ ಇಂಡಿಯನ್ ಮಾರ್ಕೆಟ್ 24,000 ಮೇಲ್ಗಡೆನೇ ಇದೆ. 24,000 ಬಿಟ್ಟು ಕೊಟ್ಟಿಲ್ಲ ಇವತ್ತು. 24,200 ಇವತ್ತು ಒಂದು ಸಪೋರ್ಟ್ ಬಿಲ್ಡಪ್ ಆಗಿದೆ ಕೊನೆ ಟೈಮಲ್ಲಿ. ಸೊ ಇದೆಲ್ಲದ್ರ ಮಧ್ಯದಲ್ಲಿ FIDAಗಳು ಇಬ್ಬರು ಕೂಡ ನೆನ್ನೆ ಸೆಲ್ಲರ್ಸ್ ಆಗಿದ್ದಾರೆ, ನೆಟ್ ಸೆಲ್ಲರ್ಸ್. ನಾನು ನೆನ್ನೆ ಅದನ್ನು ಮಿಸ್ ಮಾಡಿಬಿಟ್ಟಿದ್ದೀನಿ ವಿಡಿಯೋದಲ್ಲಿ ಹೇಳಿಲ್ಲ, ಬಟ್ ಇಬ್ಬರು ಕೂಡ ನೆನ್ನೆ ನೆಟ್ ಸೆಲ್ಲರ್ಸ್ ಆಗಿದ್ದು. ಇದೆಲ್ಲದ್ರ ಮಧ್ಯದಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಇವತ್ತು ಮೋಸ್ಟ್ ಆಫ್ ದ ಸೆಕ್ಟರ್ ರೆಡ್ ಕಡೆಗೆ ಇತ್ತು. ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಜಾಸ್ತಿ ಮಾರ್ಕೆಟ್ನ ಡ್ರ್ಯಾಗ್ ಮಾಡ್ತು. ಎಸ್ಪೆಷಲಿ PSU ಬ್ಯಾಂಕ್ಗಳು, ಕೆಲವೊಂದು PSU ರಿಸಲ್ಟ್ಸ್ ಕೂಡ ಇತ್ತು. ಇವತ್ತು ಫಾರ್ಮಾ ಸೆಕ್ಟ್ರು ಟಾಪ್ ಗೇನರ್ ಆಗಿದೆ, ಅದಕ್ಕೆ ಬರ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನಂತ ಸುದ್ದಿ ಬಂದಿತ್ತು ಇವತ್ತು ಬೆಳಗ್ಗೆನೆ ಅಂತಂದರೆ, ನೋಡಿ, ಇವಾಗ 25ರಿಂದ 28 ರೂಪಾಯಿ ಇವಾಗ ಪೆಟ್ರೋಲು ಡೀಸೆಲ್ದು ಬೆಲೆ ಜಾಸ್ತಿ ಆಗುತ್ತೆ. ಈಗ ಎಲೆಕ್ಷನ್ ಮುಗಿತಾ ಇದೆ, ಇವಾಗ ಎಲ್ಲ ಪಂಚರಾಜ್ಯ ಎಲೆಕ್ಷನ್ ನಡೀತಾ ಇದೆಯಲ್ಲ, ಈ ಎಲೆಕ್ಷನ್ ಮುಗಿತಿದ್ದಂಗೆ 25ರಿಂದ 28% ರೂಪಾಯಿ ಜಾಸ್ತಿ ಮಾಡ್ತಾರೆ ಅಂತ ಕೋಟಕ್ ಸೆಕ್ಯೂರಿಟೀಸ್ ಅವರು ಯಾರೋ ರಿಪೋರ್ಟ್ ಮಾಡಿದ್ರು. ಮಲ್ಟಿಪಲ್ ಸೋರ್ಸಿಂದ ಈ ಥರ ರಿಪೋರ್ಟ್ ಬರೋಕ್ಕೆ ಶುರುವಾಯಿತು. ಆಮೇಲೆ ಗೌರ್ಮೆಂಟ್ ಬಂದು ಅದನ್ನ ಕ್ಲಾರಿಫೈ ಕೂಡ ಮಾಡ್ತು, ಇಲ್ಲ ಇದೆಲ್ಲ ವದಂತಿ, ಯಾವುದನ್ನೂ ಕಿವಿ ಕೊಡಬೇಡಿ ಅಂತ. ಬಟ್ ಬೆಳಗ್ಗೆ ಬಂದಂಥ ಸುದ್ದಿ ಅದು. ಸೊ ಫಾರ್ಮಾ ಸೆಕ್ಟ್ರಲ್ಲಿ ಏನಾಗಿದೆ ಅಂದರೆ, ನೋಡಿ, ಸಿಪ್ಲಾ ಮತ್ತು ಡಾಕ್ಟರ್ ರೆಡ್ಡಿ ಎರಡರಲ್ಲೂ ಕೂಡ ತಲಾ ಒಂದು 9% ಮತ್ತು 5% ಅಮೌಂಟ್ ಬಂದಿದೆ. ಕಾರಣ ಏನು ಅಂತಂದರೆ, ಇಬ್ಬರು ಕೂಡ US ಮತ್ತು ಕೆನಡಾದಿಂದ ಒಂದಿಷ್ಟು ಅಪ್ರೂವಲ್ಗೆ ಕಾಯ್ತಾ ಇದ್ದಾರೆ. ಸಿಪ್ಲಾದು ಒಂದು US ಇಂದು FDA ಇದೆಯಲ್ಲ, ಅಲ್ಲಿಂದ ವೆಂಟೋಲಿನ್ ಇನ್ಹೇಲರ್ ಅಂತೆ, ಅದೊಂದು ಇನ್ಹೇಲರು, ಅದಕ್ಕೋಸ್ಕರ ಅಪ್ರೂವಲ್ಗೆ ಕಾಯ್ತಾ ಇದ್ರು. ಅಪ್ರೂವಲ್ ಬಂದಿದೆ ಅಂತ ಸುದ್ದಿ ಬರ್ತಾ ಇದೆ. ಬಂದಿದ ಮೇಲೆ ಅದು ಮೂಮೆಂಟ್ ಆಗಿದೆ ಅಂತ. ಆದರೆ ಇವ್ರದ್ದು ಬಂದರೆ, ಯಾವುದು ಡಾಕ್ಟರ್ ರೆಡ್ಡೀಸ್ ಬಂದರೆ, ಅವ್ರದ್ದು ಕೆನಡಾದಲ್ಲಿ ಒಂದು ಬಿಸ್ನೆಸ್ ಇದೆ. ಅವರ ಒಂದು ಪ್ರಾಡಕ್ಟ್, ಅವ್ರದ್ದು ಒಂದು ಡ್ರಗ್ಗು ಕೆನಡಾಗೆ ಹೋಗುತ್ತೆ. ಅದು ಕೆನಡಾಗೆ ಅದಕ್ಕೆ ಅಪ್ರೂವಲ್ ಸಿಕ್ಬಿಡ್ತು ಅಂತಂದರೆ 80% ಮಾರ್ಕೆಟ್ ಕ್ಯಾಪ್ಚರ್ ಆಗ್ತಾ ಹೋಗುತ್ತಂತೆ ಅಲ್ಲಿ. ಸೊ ಅದು ಹತ್ತಿರಕ್ಕೆ ಬರ್ತಾ ಇದೆ. ಅದು ತುಂಬ ಲಾಂಗ್ ಟೈಮಿಂದ ವೆಯ್ಟ್ ಮಾಡ್ತಾಯಿದ್ರು ಅದು ಅಪ್ರೂವಲ್ ಸಿಗುತ್ತಾ ಅಂತ. ಸೊ ಅದು ಅಪ್ರೂವಲ್ ಡೇಟ್ ಹತ್ತಿರಕ್ಕೆ ಬಂದಿರೋದ್ರಿಂದ ಯಾವಾಗ ಮೇ 2022ರಿಂದನೇ ಆಗದಲ್ಲಿರೋಷ್ಟು ದೊಡ್ಡ ಒಂದು ಅಪ್ ಮೂಮೆಂಟು ಒಂದು ದಿನದಲ್ಲಿ ಆಗಿದೆ ಡಾಕ್ಟರ್ ರೆಡ್ಡೀಸಲ್ಲಿ. ಹಾಗಾಗಿ ಕೆಲವೊಂದು ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಅದೇ ರೀತಿ ತುಂಬ ಒಂದು ವರ್ಷಗಳು ಕಾಯಬೇಕಾಗುತ್ತೆ, ಯಾವಾಗಲೂ ಒಂದ್ಸಲ ಮೂಮೆಂಟ್ ಕೊಡ್ತಾ ಹೋಗುತ್ತೆ. ಯೂಶಲಿ ಆ ಥರ ಇರಲ್ಲ. ಲಾರ್ಜ್ ಕ್ಯಾಪಲ್ಲಿ ಒಂದು ಸಸ್ಟೈನ್ ಆಗಿ ಸ್ಟೇಬಲ್ ಗ್ರೋತ್ನ ಕೊಡ್ತಾ ಇರ್ತಾರೆ. ಬಟ್ ಇತ್ತೀಚೆಗೆ ಲಾಸ್ಟ್ ಒಂದು ಕೋವಿಡ್ ಆದಮೇಲಿಂದ ನೀವು ನೋಡ್ತಾ ಬರ್ತಾ ಇದ್ದರೆ ಸುಮಾರು ಲಾರ್ಜ್ ಕ್ಯಾಪ್ಗಳು ಒಟ್ಟಿಗೆ ಪರ್ಫಾರ್ಮೆನ್ಸ್ನ ಕೊಟ್ಟೇ ಇಲ್ಲ, ಅಂದರೆ ಸಸ್ಟೈನ್ ಆಗಿ ಕನ್ಸಿಸ್ಟೆಂಟ್ ಆಗಿ ರಿಟರ್ನ್ಸ್ನ ಕೊಟ್ಟೇ ಇಲ್ಲ. ಸೊ ಇದರಿಂದ $80ರಿಂದ $100 ಮಿಲಿಯನ್ ಅಷ್ಟು ರೆವೆನ್ಯೂ ಬರ್ತಾ ಹೋಗ್ಬೋದು 2027 ಕೆನಡಾದಿಂದ. ಇದು ಬಂದರೆ ಅದು ಸೆಮಾಗ್ಲಿಟ್ಯೂಡ್ ಅಂತ ಅದೊಂದು ಡ್ರಗ್ಗು, ಆ ಮಾರ್ಕೆಟು $1.5 ಬಿಲಿಯನ್ ವರ್ತ್ ಮಾರ್ಕೆಟ್. ಅದು ಇವ್ರಿಗೆ ಸಿಕ್ತು ಅಂತಂದರೆ ಡಾಕ್ಟರ್ ರೆಡ್ಡಿ ಅವರಿಗೆ, ಇವ್ರದ್ದು ಒಂದು ದೊಡ್ಡ ಸಿಂಹ ಪಾಲಿರುತ್ತೆ ಅಲ್ಲಿ ಅನ್ನೋದಕ್ಕೋಸ್ಕರ ಈ ಥರ ಬಂದಿತ್ತು. ಎರಡರದ್ದು ಇಂಡಿವಿಜುವಲ್ ಅಪ್ರೂವಲ್, ಒಂದು US ಇಂದ, ಒಂದು ಕೆನಡಾಯಿಂದ. ಫಾರ್ಮಾ ಇರೋದೇ ಅಲ್ಲಿ ಜಾಸ್ತಿ ಡ್ರಗ್ ಉಪಯೋಗಿಸೋದೇ ಅವರು, ಅಂದರೆ ಮೆಡಿಸಿನ್, ಮತ್ತು ಇನ್ನೇನು ಅನ್ಕೋಬಿಡಿ, ಆಯಿತಾ. ಹಾಗಾಗಿ ಡಾಕ್ಟರ್ ರೆಡ್ಡಿ ಇವತ್ತು 9% ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಬಜಾಜ್ ಫಿನ್ ಸರ್ವಿಸಸ್ಸು, ಶ್ರೀರಾಮ್ ಫೈನಾನ್ಸು, SBI ಲೈಫ್ದು ರಿಸಲ್ಟ್ ಬಂದಿತ್ತು. ಅವ್ರದ್ದು ಅಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿಲ್ಲ, ಮೊನ್ನೆ ಬಂದಿತ್ತು. ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಟೆಕ್ ಮಹೇಂದ್ರ 3% ಬಿದ್ದಿರೋದು ಬೇಕಾದ ಸ್ಟಾಕ್ಗಳಿದೆ. ಜಿಯೋ ಫೈನಾನ್ಸು 4% ಬಂದಿದೆ. ಇವರೆಲ್ಲ ಬಿದ್ದಾಗ ಜಿಯೋ ಫೈನಾನ್ಸು ಪಾಸಿಟಿವ್ ಆಗಿದೆ. ಅದೇ ರೀತಿಗೆ ಟ್ರೆಂಟು 4% ಕರೆಕ್ಷನ್ ಬಂದಿದೆ. ಬೈಬ್ಯಾಕು ಮತ್ತೊಂದೆಲ್ಲ ಅನೌನ್ಸ್ ಮಾಡಿದ್ರು, ಎಲ್ಲ ಆಗಿ ಈಗ ಅದು ಕೂಡ 4% ಕರೆಕ್ಷನ್ ಬಂದಿದೆ. ಸೊ ನೋಡಿ, ಯಾವುದೋ ಒಂದು ಸ್ಟಾಕಲ್ಲಿ ತುಂಬ ಒಂದು ಮೇಲ್ಗಡೆ ಹೋಗ್ತಾ ಇದೆ ಅಂದರೆ ನೆಕ್ಸ್ಟ್ ದಿನದಲ್ಲಿ ಅದರದ್ದು ಪ್ರಾಫಿಟ್ ಬುಕ್ಕಿಂಗು ಮತ್ತೊಂದು ಆಗುತ್ತೆ. ಅದು ಥರ ಆಗ್ತಾ ಇರುತ್ತೆ. ಇವಾಗ ಉದಾಹರಣೆಗೆ ಡಾಕ್ಟರ್ ರೆಡ್ಡೀಸಲ್ಲಿ 9% ಬಂದಿದೆ ಅಲ್ವಾ, ಇದೇನಾದ್ರು ಒಂಚೂರು ಆಚೆ ಈಚೆ ಆಯಿತು, ಅಪ್ರೂವಲ್ ಸಿಕ್ಕಿಲ್ಲ ಅಂತ ಅಷ್ಟೊಂದು ಕಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂದ್ರೂ ಕೂಡ ನ್ಯೂಸ್ ಸೆಟ್ಲ್ ಆದಮೇಲೆ ಅದ್ರಲ್ಲಿ ಒಂದಿಷ್ಟು ಜನನಾದರೂ ಪ್ರಾಫಿಟ್ ಬುಕ್ ಮಾಡ್ತಾರೆ. ಯಾಕಂದರೆ ಎಲ್ಲರೇನು ಲಾಂಗ್ ಟರ್ಮಿಗೆ ಅಂತಲೇ ಬುಕ್ ಮಾಡಿರೋದಿಲ್ಲ. ಹಾಗಾಗಿ ಅದನ್ನ ಹೇಗೆ ನೋಡೋದು, NSE ವೆಬ್ಸೈಟಿಗೆ ಹೋದರೆ ನಿಮಗೆ ಡೆಲಿವರಿ ಪರ್ಸೆಂಟೇಜ್ ಅಂತ ಸಿಗ್ತಾ ಹೋಗುತ್ತೆ ನಿಮಗೆ. ವಾಲ್ಯೂಮಲ್ಲಿ ಎಷ್ಟು ಜನ ಡೆಲಿವರಿ ತೊಗೊಂಡಿದ್ದಾರೆ, ಅಂದರೆ ತಮ್ಮ ಡಿಮ್ಯಾಟ್ ಖಾತೆಗೆ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತ. ಆ ಪರ್ಸೆಂಟ್ ಒಂದು 30%, 40% ಈ ಥರದ್ದೆಲ್ಲ ಜಾಸ್ತಿ ಇದೆ ಅಂತಂದರೆ ಓಕೆ, ಸುಮಾರು ಜನ ಡಿಮ್ಯಾಟ್ ತೊಗೊಳಕ್ಕೆ, ಅಂದರೆ ತಕ್ಷಣಕ್ಕೆ ಅಂತಲ್ಲ, ಒಂದು ಪೊಸಿಷನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋಬೋದು. ಇಲ್ಲಾಂದರೆ ಕೆಲವೊಂದೆಲ್ಲ ಇಂಟ್ರಾಡೇನಲ್ಲೂ ಬಂದಿರುತ್ತಲ್ವ, ಈ ಥರ ಮೂವ್ಮೆಂಟ್ ಬಂದಾಗ ಇಂಟ್ರಾಡೇನಲ್ಲಿ ಬೈ ಮಾಡಿ ಅವತ್ತೇ ಸೆಲ್ ಮಾಡಿ ಮುಗಿಸ್ಬಿಟ್ಟಿರ್ತಾರೆ. ಹಾಗಾಗಿ ಆ ಡೇಟಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಬಿಡಿ, T+1 ಕ್ಯಾರಿ ಮಾಡೋದು, ಬೈ ಟುಡೇ ಸೆಲ್ ಟುಮಾರೋ ಮಾಡೋದು, ಈ ಥರನೂ ಮಾಡ್ತಾ ಇರ್ತಾರೆ. ಹಾಗಾಗಿ ಅದು ಕೂಡ ಮಿಸ್ಲೀಡಿಂಗ್ ಡೇಟಾನೇ. ಬಟ್ ಕನ್ಸಿಡರಬಲಿ ಅಷ್ಟು ಅಮೌಂಟ್ ಬ್ಲಾಕ್ ಆಗಿರುತ್ತಲ್ವ ನಿಮ್ಮ ಅಕೌಂಟಲ್ಲಿ. ಇಂಟ್ರಾಡೇ ಆದರೆ ನೀವು ಅಲ್ಲೇ ರಿಲೀಸ್ ಆಗಿಬಿಡುತ್ತೆ. ಮತ್ತು ಲೆವರೇಜಲ್ಲಿ ತೊಗೊಂಡಿರ್ತಾರೆ ಇಂಟ್ರಾಡೇನಲ್ಲಿ. ಈ ಥರ ತೊಗೊಳೋದಾದರೆ ನಿಮಗೆ ಲೆವರೇಜಲ್ಲಿ ತೊಗೊಳಕ್ಕೆ ಬರೋದು. ನೀವು ಕ್ಯಾರಿ ಮಾಡ್ತಾರೆ ಅಂದರೆ ಲೆವರೇಜಲ್ಲಿ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಇವಾಗ ಇದೆಲ್ಲ ಬಂತಲ್ಲ, ಮಾರ್ಜಿನ್ ಟ್ರೇಡೆಡ್ ಫಂಡ್, MTF ಎಲ್ಲ ಬಂದಿದೆ. ಬಟ್ ಮೊದಲಂತೂ ಆ ಥರ ಇರಲಿಲ್ಲ. ಸೊ ಅದೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ, ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಕೂಡ ಇವತ್ತು ಸುಮಾರು ಸ್ಟಾಕ್ಗಳು, ನಾನಾಗಲೇ ಹೇಳಿದಂಗೆ PSU ಬ್ಯಾಂಕು, ಯೂನಿಯನ್ ಬ್ಯಾಂಕ್ದು ರಿಸಲ್ಟ್ ಬಂದಿತ್ತು. ಅವ್ರದ್ದು ಈಗ ಪ್ರಾವಿಷನ್ ಅಂತ ಇಡ್ತಾರೆ ಬ್ಯಾಂಕ್ಗಳಲ್ಲಿ, ಅಂದರೆ ಬ್ಯಾಡ್ ಲೋನ್ ಆಗಿರುತ್ತೆ, ಆ ಲೋನಿಂದ ವಾಪಸ್ ಬಂದಿರಲ್ಲ ಇವರಿಗೆ. ಸೊ ಅದನ್ನು ಸರಿದೂಗಿಸ್ಕೊಳಕ್ಕೆ ಏನು ಮಾಡಬೇಕು, ತಮ್ಮ ಪ್ರಾಫಿಟಲ್ಲೇ ಒಂದಿಷ್ಟನ್ನು ತೆಗೆದಿಡಬೇಕು.
ಮತ್ತೆ ಲೋನ್ ಕೊಡೋಕ್ಕೆ ಆಗಬೇಕಲ್ಲ. ಈಗ ಲೋನ್ ಕೊಟ್ಟವರೆಲ್ಲ ವಾಪಸ್ ಕೊಡ್ತಾ ಇದ್ದಾರೆ, ಇವ್ರು ಮತ್ತೆ ಲೋನ್ ಕೊಡ್ತಾ ಇರ್ಬೋದು. ಅದಕ್ಕೆ ಪ್ರಾವಿಷನ್ ಅಂತ ಕರೀತಾರೆ. ಆ ಪ್ರಾವಿಷನ್ ಜಾಸ್ತಿ ಆಗಿರೋದ್ರಿಂದ ಇವತ್ತು 7% ಬಿದ್ದಿದೆ. ಅಂದರೆ NPA ಅವ್ರದ್ದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅನ್ನೋದು ತುಂಬ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಬ್ಯಾಂಕಿಂಗ್ ಸ್ಟಾಕ್ಗಳಲ್ಲಿ. ಅದು ಜಾಸ್ತಿ ಇರಬಾರ್ದು. ಅದು ಅಂದರೆ ಲೋನ್ ಕೊಡ್ತಿದ್ರೆ ಅಂದರೆ ಅವ್ರಿಗೆ ರಿಕವರ್ ಆಗ್ತಾ ಇರಬೇಕು. ಅದು ಆ NPA ಕೂಡ ಕಮ್ಮಿ ಆಗಿದೆ ಸ್ವಲ್ಪ, ಆದರೆ ಈ ಪ್ರಾವಿಷನ್ ಜಾಸ್ತಿ ತೆಗೆದಿಟ್ಟಿರೋದ್ರಿಂದ ದೊಡ್ಡ ಒಂದು ಫಾಲ್ ಬಂದಿದೆ. ಅದೇ ರೀತಿ ದೀಪಕ್ ನೈಟ್ರೇಟ್ ಒಬ್ಬರು ಮೊನ್ನೆ ನೀವು ಕಮೆಂಟ್ ಮಾಡಿದ್ರಿ ಸರ್, ನಾನು ನೋಡೋಕ್ಕಾಗಿರಲಿಲ್ಲ. ಕಾರಣ ಏನಿಲ್ಲ, 3,000ಕ್ಕೆ ಹೋಗಿದ್ದಂಥ ಸ್ಟಾಕು 1,200 ಈ ಲೆವೆಲ್ ತನಕ ಒಂದು ದೊಡ್ಡ ಫಾಲ್ ಆಯಿತು. ಆಲ್ಮೋಸ್ಟ್ ಅಲ್ವಾ 60% ಎರೋಷನ್ ಆಗೋಗಿತ್ತು ದೀಪಕ್ ನೈಟ್ರೇಟಲ್ಲಿ. ಯಾಕೆಂದರೆ ಅದು ಕೂಡ ಕೆಮಿಕಲ್ ಡೆರಿವೇಟಿವ್, ಇದ್ರ ಮೇಲೆಲ್ಲ ಸ್ಪೆಷಾಲಿಟಿ ಕೆಮಿಕಲ್ ಸ್ಟಾಕ್ಸ್ ಬರ್ತಾ ಹೋಗುತ್ತೆ. ಅಲ್ಲಿ ಅವರು ಮೌಲಿಕ್ ಮೆಹ್ತಾ ಅಂತಲೇ ಯಾರೋ ಮೊದಲು ಇದ್ದವರು, ಅವರು ದೀಪಕ್ ನೈಟ್ರನ್ನ ಮುಂದುವರ್ಸ್ಕೊಂಡು ಹೋದಂಥವ್ರು, ಅವ್ರನ್ನ ಲೀಡರ್ಶಿಪ್ಗೆ ವಾಪಸ್ ಅಪಾಯಿಂಟ್ಮೆಂಟ್ ಮಾಡೋದ್ರಿಂದ ಐ ಥಿಂಕ್ ಏಪ್ರಿಲ್ 2ನೇ ತಾರೀಕು 3ನೇ ತಾರೀಕು ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಅದಾದಮೇಲಿಂದ ಸ್ವಲ್ಪ ಪಾಸಿಟಿವ್ ಟ್ರಿಗರ್ ಬಂದಿದೆ. ನೀವು ಆವಾಗ ಕೇಳಿದ್ರಿ ಕ್ವಶನ್, ನಾನು ಆನ್ಸರ್ ಮಾಡಿಲ್ಲ, ಅದಕ್ಕೋಸ್ಕರ ಅಪ್ಡೇಟ್ ಕೊಟ್ಟೆ. ಸೊ ಅದೇ ರೀತಿಯಾಗಿ ಯೂನಿಯನ್ ಬ್ಯಾಂಕ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಲೋಧಾ ಗ್ರೂಪಲ್ಲಿ 3% ಕರೆಕ್ಷನ್, ಮದರ್ಸನ್ನಲ್ಲಿ 3% ಕರೆಕ್ಷನ್ ಬಂದಿದೆ. ಸೋಲಾರ್ ಇಂಡಸ್ಟ್ರೀಸಲ್ಲಿ 3% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಬಹುಶಃ ಅದೇ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಗೇನರ್. ಅಂದರೆ ಏನು ಮಿಡ್ ಕ್ಯಾಪ್ಗಳು ಕಾಪಾಡ್ತಾ ಇತ್ತು ಮಾರ್ಕೆಟ್ನ, ಅದು ಇವತ್ತು ಸುಳ್ಳಾಗಿದೆ. ಇವನ್ ಮಿಡ್ ಕ್ಯಾಪ್ ಇಂಡೆಕ್ಸು ಕೂಡ ನೀವು ನೋಡಿದ್ರೆ ಇವತ್ತು 0.65% ಕರೆಕ್ಷನ್ ಬಂದಿದೆ. ನಿಫ್ಟಿ 24,200ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು 819 ಪಾಯಿಂಟ್ ಸೆಲ್ ಬಂದಿರೋದ್ರಿಂದ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತು, ಸೆನ್ಸೆಕ್ಸ್ಗೆ ಸಮಯ ಕೊಟ್ಟರು ತುಂಬ ಕಡಿಮೆ, ಹಾಗಾಗಿ ದಯವಿಟ್ಟು ಕ್ಷಮಿಸಿ. ನೋಡೋಣ ಓಯ್ನಲ್ಲಿ ಏನಾಗಿದೆ ಅಂತ. ಅದೇ ರೀತಿ ಮಿಡ್ ಕ್ಯಾಪ್ ಎಲ್ಲದೂ ಕೂಡ ನೆಗೆಟಿವ್ ಆಗಿದೆ. ಇಂಡಿಯಾ ವಿಕ್ಸ್ ಇವತ್ತು ಕೂಡ 1.5% ಅಪ್ ಮೂವ್ಮೆಂಟ್ ಆಗಿ 18.59 ಹೋಗಿದೆ. ಗಿಫ್ಟ್ ನಿಫ್ಟಿ ಆಸ್ ಯೂಶುವಲ್ ಫ್ಲಾಟ್ ಆಗಿ ನಡೀತಾ ಇದೆ. ಕ್ರೂಡ್ ಈಗಲೂ ಕೂಡ 100 ಮೇಲ್ಗಡೆನೇ ಇದೆ. ಗೋಲ್ಡ್ ಸಿಲ್ವರ್ ಕೂಡ ಇವತ್ತು ಕರೆಕ್ಷನ್ ಆಗಿದೆ. ಈಗ ಸ್ವಲ್ಪ ಗೋಲ್ಡಲ್ಲಿ ರಿಕವರಿ ಆಗಿದೆ, ಸಿಲ್ವರಲ್ಲೂ ರಿಕವರಿ ಆಗಿದೆ. 4,700ಕ್ಕಿಂತ ಬಿಟ್ಟು ಕೆಳಗಡೆ ಬಂದಿತ್ತು ಗೋಲ್ಡು. ತುಂಬ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ ಗೋಲ್ಡು ಚಾರ್ಟ್ಸಲ್ಲಿ ನೀವು ನೋಡೋದಾದರೆ. ಸೊ ಒಂದು ಬಿಗ್ ಮೂವ್ ಬರೋಕ್ಕೆ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಅದು ಪಾಸಿಟಿವ್ ಸೈಡ್ ಬರುತ್ತಾ ನೆಗೆಟಿವ್ ಸೈಡ್ ಬರುತ್ತಾ ಅನ್ನೋದನ್ನು ಮಾರ್ಕೆಟೇ ಹೇಳಬೇಕು. ಯೂಶಲಿ ವಾರು ಈ ಥರ ಸಿಚುವೇಶನ್ ಬರ್ತಿದೆ ಅಂದರೆ ಹಿಸ್ಟಾರಿಕಲಿ ಗೋಲ್ಡ್ ಮೇಲ್ಗಡೆ ಹೋಗಿರುವಂಥ ಉದಾಹರಣೆ ಇದೆ. ಆದರೆ ಈ ಸಲ ಎಲ್ಲದೂ ಉಲ್ಟಾ. ಯಾಕೆಂತಂದರೆ ತಮ್ಮ ಪೊಸಿಷನ್ಗಳನ್ನು ಎಲ್ಲಿ ಜಾಸ್ತಿ ಆಲ್ರೆಡಿ ರನ್ ಆಗಿ ಪ್ರಾಫಿಟಲ್ಲಿ ಇದೆಯೋ ಅದನ್ನು ತೊಗೊಂಡು ಬೇರೆದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ, ಡೈವರ್ಸಿಫೈ ಮಾಡೋದಕ್ಕೆ ನೋಡ್ತಾರಲ್ವ. ಹಾಗಾಗಿ ಆ ಒಂದು ಎಫೆಕ್ಟ್ನ ಕೂಡ ಗೋಲ್ಡ್ ತೊಗೊತಾ ಇದೆ. ಸೊ ನೋಡೋಣ ಏನಾಗುತ್ತೆ ಈ ಸಲ, ಏನು ಮಾಡುತ್ತೆ ಗೋಲ್ಡ್ ಅಂತ. ಅದೇ ರೀತಿಗೆ ಬಿಟ್ಕಾಯಿನು 79,000 80,000 ತನಕ ಹೋಗಿದ್ದಂಥದ್ದು ಇವಾಗ 77,000ಕ್ಕೆ ವಾಪಸ್ ಬಂದಿದೆ. ನ್ಯಾಚುರಲ್ ಗ್ಯಾಸಲ್ಲೂ ಕೂಡ ಕರೆಕ್ಷನ್ ಬಂದಿದೆ. ರುಪಿ ಇವತ್ತು ಮತ್ತೆ ವೀಕ್ ಆಗಿ 94 ರೂಪಾಯಿನ ದಾಟಿ ಹೋಗಿದೆ. 94 ರೂಪಾಯಿ 8 ಪೈಸೆಗೆ ಹೋಗಿ ಕೂತಿದೆ. ಸೊ ಇದಿಷ್ಟು ಬಿಟ್ಟು ಒಂದಿಷ್ಟು ಸ್ಪೆಸಿಫಿಕ್ ಆಗಿ ಇರೋದು ನೋಡ್ಕೊಂಡು ಬಂದ್ಬೋಣ ಏನೇನಾಗಿದೆ ಇವತ್ತು ಅಂತ. ಕ್ಯಾಲೆಂಡ್ರಲ್ಲಿ ಏನೂ ಇಲ್ಲ ಅನಿಸುತ್ತೆ ನೋಡೋಕ್ಕೆ ಸದ್ಯಕ್ಕೆ, ಯಾವುದೂ ಇಲ್ಲ. UK ಬಂದಿದೆ. UK ನೋಡಿ ಆ್ಯಕ್ಚುಯಲು 3.3 ಬಂದಿದೆ. ಅವ್ರದ್ದು ಕೂಡ ಇನ್ಫ್ಲೇಷನ್, ಎಲ್ಲರದ್ದು ಇನ್ಫ್ಲೇಷನ್ ಜಾಸ್ತಿನೇ. IT ಸ್ಟಾಕ್ಗಳದ್ದು ಎಲ್ಲರದ್ದು ರಿಸಲ್ಟ್ ನೆಗೆಟಿವ್. ಇವತ್ತು ಇನ್ಫೋಸಿಸ್ ರಿಸಲ್ಟ್ಸ್ ಇತ್ತು, ಅದಕ್ಕೆ ಬರೋಣ. ಅದಕ್ಕಿಂತ ಮುಂಚೆ ಸೆನ್ಸೆಕ್ಸಿಂದು ನೋಡ್ಕೊಂಡು ಬಂದ್ಬೋಣ. ಸೆನ್ಸೆಕ್ಸಿಂದ ನೋಡೋದಾದರೆ ನೋಡಿ 77,700 ಇವತ್ತು ಅಲ್ಲಿ ಬಂದು ಮುಗಿಸಿದ್ದಾರೆ. ಲಾಸ್ಟು 1-2 ಅವರಲ್ಲಿ ಏನು ಚೇಂಜಸ್ ಆಗಿದೆ ಅಂತ ನೋಡೋದಾದರೆ ಸಪೋರ್ಟ್ಗಳನ್ನು ಕಳಿಸ್ಕೊಂಡಿದ್ದಾರೆ. ಅಂದರೆ ಸ್ವಲ್ಪ ಮೇಲ್ಗಡೆ ತೊಗೊಂಡೋಗೋಕೆ ಕೂಡ ಆಗಿರ್ಬೋದು. ಯಾಕಂದರೆ ಎಕ್ಸ್ಪೈರಿ ದಿನ ನಾವು ಎಕ್ಸ್ಪೈರಿ ಆದಮೇಲೆ ಇದನ್ನು ನೋಡೋದೇ ಇವತ್ತು ಅಪರಾಧ, ಅದು ಸರಿಯಾಗಿರೋದಿಲ್ಲ ಅದು. ಬಟ್ ಆ ಥರ ಆಗಿದೆ. ನಿಫ್ಟಿನಲ್ಲಿ ಏನಾಗಿದೆ ಅಂತ ನೋಡೋದಾದರೆ ನೋಡಿ, ಇಂಟ್ರೆಸ್ಟಿಂಗ್ಲಿ ನಿಫ್ಟಿನಲ್ಲಿ ಕೊನೆ ಟೈಮಲ್ಲಿ ಮಾರ್ಕೆಟ್ ಮುಗಿಯೋಷ್ಟೊತ್ತಿಗೆ ನೆಗೆಟಿವ್ ಸೈಡು ಪೊಸಿಷನ್ಗಳು ಬಿಲ್ಡಪ್ ಆಗಿದೆ, ಕಾಣಿಸ್ತಾ ಇದೆಯಾ? ಸೊ ಇದು ಲಾಸ್ಟ್ 1-2 ಗಂಟೆಯಲ್ಲಿ ಆಗಿರೋಂಥದ್ದು. ಮೂಮೆಂಟ್ ತೋರಿಸ್ತೇನೆ ನಿಮಗೆ. ನೋಡಿ 24,500 ಇವಾಗ ದೊಡ್ಡ ಮಟ್ಟಿನ 1 crore ಜಾಸ್ತಿ OI ಬಿಲ್ಡಪ್ ಆಗಿದೆ. ಅದೇ ರೀತಿಯಾಗಿ 24,200 ಕೂಡ ತುಂಬ ಟಫ್ ಫೈಟ್ ಇತ್ತು. ಕೊನೆಗೂ ಮಾರ್ಕೆಟ್ 24,200 ಮೇಲ್ಗಡೆ ಕ್ಲೋಸಿಂಗ್ ಆಗಿಲ್ಲ. ಅಲ್ಲೂ ಕೂಡ ಒಂದು ನೆಗೆಟಿವ್ ಸೈಡಲ್ಲಿ OI ಒಂದು ಅಪ್ಪರ್ ಹ್ಯಾಂಡ್ನ ತೊಗೊಂಡಿದೆ. 24,000 ಈಗಲೂ ಕೂಡ OI ಇದೆ, ಸ್ಟ್ರಾಂಗ್ ಆಗೇ ಇದೆ. ಯಾರು 80 ಲಕ್ಷ ತನಕ ಹತ್ತಿರ ಇದೆ. ಬಟ್ ಇದು ಮುಂದಿನ ವಾರ ತನಕ ಹೀಗೆ ಇರುತ್ತಾ ಅನ್ನೋದು, ನಾಳೆ ಯಾವ ರೀತಿ ಕ್ಲೋಸ್ ಮಾಡ್ತಾರೆ ಅನ್ನೋದು ನೋಡೋಣ. ಸದ್ಯಕ್ಕೆ ಸ್ವಲ್ಪ ರೆಸಿಸ್ಟೆನ್ಸ್ಗಳು ಬಿಲ್ಡಪ್ ಜಾಸ್ತಿ ಆಗೋ ಥರದ್ದು ಕಾಣಿಸ್ತಾ ಇದೆ. ಈ ವಾರ ನಾವು 24,000 ಮುರಿತೀವ, ಇಟ್ಕೊತೀವ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳು ಇನ್ನೂ ಸದ್ಯಕ್ಕಂತೂ 1-2-3 ದಿನದಿಂದ ಒಂದೇ ರೇಂಜಲ್ಲಿ ನಡೀತಾ ಇದೆ ಮಾರ್ಕೆಟು. ವಾಪಸ್ ಮೂಮೆಂಟು ಇಂಟ್ರಾಡೇನಲ್ಲೇ ಕೊಟ್ಟರೆ ಪರವಾಗಿಲ್ಲ, ಗ್ಯಾಪ್ ಅಪ್ ಗ್ಯಾಪ್ ಡೌನಲ್ಲಿ ಕೊಟ್ಟರೆ ಅದು ಯಾರಿಗೂ ಸಿಗೋದಿಲ್ಲ. ಏನು ಮಾಡುತ್ತೆ ಅನ್ನೋದನ್ನ ನೋಡೋಣಂತೆ ಮಾರ್ಕೆಟು. ಇನ್ನೂ ಒಂದಿಷ್ಟು ಹೊಸ ಟೂಲ್ಗಳನ್ನು ಆ್ಯಡ್ ಮಾಡಿದ್ದಾರೆ, ಅದನ್ನ ತೋರಿಸೋಣ ಅಂದ್ಕೊಂಡೆ ನಿಮಗೆ. ನೋಡಿ ಇಂಡೆಕ್ಸ್ ವೈಟೇಜ್ ಅಂತ ಇರುತ್ತೆ ಇಲ್ಲಿ, ನಿಮಗೆ ಗೊತ್ತಿದೆ. HDFC ಬ್ಯಾಂಕು ಟಾಪ್ ವೈಟೇಜ್. ಇದನ್ನ ನಾನು ನಿಫ್ಟಿ 50 ಸ್ಥಾನಪಟ್ಟಿ ಹೇಗೆ ನಿರ್ಧಾರ ಆಗುತ್ತೆ, ಯಾವ ರೀತಿಯ ವೈಟೇಜನ್ನು ತೊಗೊತಾರೆ, ಎವ್ರಿ 6 months ಇದು ರೊಟೇಟ್ ಆಗ್ತಾ ಇರುತ್ತೆ. ಇದನ್ನ ನಾವು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಅಂತೀವಿ. ಅದನ್ನ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದವ್ರು ಚೆಕ್ಔಟ್ ಮಾಡ್ಬೋದು. ಅಂದರೆ HDFC ಬ್ಯಾಂಕಲ್ಲಿ 1 ಪಾಯಿಂಟ್ ಮೂವ್ಮೆಂಟ್ ಆಯಿತು ಅಂತಂದರೆ ನಿಫ್ಟಿನಲ್ಲಿ 0.1 ಪಾಯಿಂಟ್ ಮೂವ್ಮೆಂಟ್ ಆಗ್ಬೋದು. ಅಂದರೆ ಅರ್ಥ ಏನು, HDFC ಬ್ಯಾಂಕು 10 ಪಾಯಿಂಟ್ ಮೇಲ್ಗಡೆ ಹೋಯಿತು ಅಂದರೆ ನಿಫ್ಟಿ 1 ಪಾಯಿಂಟ್ ಮೇಲ್ಗಡೆ ಹೋಗುತ್ತೆ ಅಂತ ನೀವು ಅನ್ಕೋಬೋದು. HDFC ಬ್ಯಾಂಕು 10 ಪಾಯಿಂಟ್ ಕೆಳಗಡೆ ಬಿತ್ತು ಅಂದರೆ ನಿಫ್ಟಿನಲ್ಲಿ 1 ಪಾಯಿಂಟ್ ಕೆಳಗಡೆ ಹೋಗುತ್ತೆ ಅಂತ ನಾವು ಅನ್ಕೊಂತ ಹೋಗ್ಬೋದು. ಇದೇ ರೀತಿ ಬೇರೆ ಬೇರೆದು ನಿಫ್ಟಿ 50 ಇರೋ ಸ್ಟಾಕ್ಗಳದ್ದು ವೇಟೇಜ್ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಆದರೆ ಇವತ್ತು ಯಾವ್ದು ಕಾಂಟ್ರಿಬ್ಯೂಟ್ ಮಾಡಿದೆ ನಿಫ್ಟಿ ಮೇಲೆ ಹೋಗೋಕ್ಕೆ ಅಥವಾ ಕೆಳಗೆ ಹೋಗೋಕ್ಕೆ ಅನ್ನೋದಕ್ಕೆ ನಾವು ಇಲ್ಲಿ ನೋಡ್ತಾ ಹೋಗಬೇಕು. ನೋಡಿ ಇವತ್ತು HDFC ಬ್ಯಾಂಕಲ್ಲಿ ಬಂದಿರುವಂಥ ಫಾಲು 52 ಪಾಯಿಂಟ್ಗಳನ್ನು ನೆಗೆಟಿವ್ ಮಾಡೋಕ್ಕೆ ನಿಫ್ಟಿನಲ್ಲಿ ಕಾರಣ ಆಗ್ತಾ ಹೋಯಿತು. ಅದೇ ರೀತಿಯಾಗಿ ಡಾಕ್ಟರ್ ರೆಡ್ಡಿದು 16 ಪಾಯಿಂಟ್ಗಳ ಮೇಲ್ಗಡೆ ಆಯಿತು. ಇದನ್ನ ನಾವು ಅಡ್ವಾನ್ಸ್ ಟು ಡಿಕ್ಲೈನ್ ರೇಷಿಯೋ ಅಂತ ಕರಿತೀವಿ. ಅದಕ್ಕೂ ಇಲ್ಲಿ ಒಂದು ಸಪರೇಟ್ ಟ್ಯಾಗ್ ಕೊಟ್ಟಿದ್ದಾರೆ ಅವರು. ನೀವು ಕೇಳ್ತಾ ಇರ್ತಾರೆ ಅಡ್ವಾನ್ಸ್ ಟು ಡಿಕ್ಲೈನ್ ರೇಷಿಯೋ ಅಂದರೆ ಏನು. ಇವತ್ತು
ನಿಫ್ಟಿ 50ನಲ್ಲಿ 17 ಸ್ಟಾಕ್ಗಳು ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಮಾಡಿದೆ, 33 ಸ್ಟಾಕ್ಗಳು ನೆಗೆಟಿವ್ ಕಾಂಟ್ರಿಬ್ಯೂಟ್ ಮಾಡಿದೆ. ಅಂದರೆ ನೀವು ನೋಡ್ತಾ ಹೋದರೆ 1:2 ಇದೆ ಅಲ್ವಾ. ಸೊ ಇದು 17 ಇದೆ ಅಂದರೆ ಅದು ಡಬಲ್ ನೆಗೆಟಿವ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಅದನ್ನ ಅಡ್ವಾನ್ಸ್ಡ್ ಡಿಕ್ಲೈನ್ ರೇಷಿಯೋ ಅಂತೀವಿ. ಇದು ಬರೀ ನಿಫ್ಟಿ 50ಗಲ್ಲ, ಇಡೀ ಓವರ್ ಆಲ್ ನಿಮಗೆ ಎಲ್ಲದಕ್ಕೂ ಸಿಗ್ತಾ ಹೋಗುತ್ತೆ. ಇಲ್ಲಿ ಇವರು ಇಂಡೆಕ್ಸ್ ಕಾಂಟ್ರಿಬ್ಯೂಷನ್ನ ಬ್ಯಾಂಕ್ ನಿಫ್ಟಿಗೂ ತೋರಿಸಿದ್ದಾರೆ. ಅಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ 830 ಪಾಯಿಂಟ್ಗಳು ಎಲ್ಲ ನೆಗೆಟಿವ್ ಇದೆ. ಎರಡೇ AU ಬ್ಯಾಂಕು ಮತ್ತು ಎಸ್ ಬ್ಯಾಂಕ್ ಎರಡೇ ಪಾಸಿಟಿವ್ ಆಗಿರೋದು. ಹಾಗಾಗಿ ಅವೆರಡು ಮಾತ್ರ ಒಂದು 11 ಪಾಯಿಂಟ್ಗಳು ಬ್ಯಾಂಕ್ ನಿಫ್ಟಿ ಮೇಲೆ ಹೋಗೋಕ್ಕೆ ಸಹಾಯ ಮಾಡಿದೆ. ಆದರೆ ಬೇರೆ ಎಲ್ಲ ಬ್ಯಾಂಕ್ಗಳು ಕೆಳಗಡೆ ಹೋಗಿದ್ದರಿಂದ 830 ಪಾಯಿಂಟ್ ಕೆಳಗಡೆ ಕುಸಿಯೋಕ್ಕೆ ಅದು ಆಯಿತು. ಸೊ 830 11 ಕಳೆದ್ರೆ ಎಷ್ಟಿರುತ್ತೋ ಅಷ್ಟು ಪಾಯಿಂಟ್ಗಳು ಇವತ್ತು ಮೂವ್ಮೆಂಟ್ ಆಗಿರುತ್ತೆ ಬ್ಯಾಂಕ್ ನಿಫ್ಟಿ. ಈ ಥರ ಅಡ್ವಾನ್ಸ್ಡ್ ಡಿಕ್ಲೈನ್ ಯಾವತ್ತೂ ಇಂಡೆಕ್ಸ್ಗಳು ಮೂವ್ಮೆಂಟ್ ಆಗೋದು ಅದರ ಬೆಲೆ ಅದರ ಅಂಡರ್ಲೈಯಿಂಗಿಂದನೇ. ಅಂಡರ್ಲೈಯಿಂಗ್ ಅಂದರೆ ಯಾವುದು? ಬ್ಯಾಂಕ್ ನಿಫ್ಟಿಗೆ ಅದರ ಬ್ಯಾಂಕ್ಗಳು 13 ಬ್ಯಾಂಕ್ಗಳೇನಿದೆ ಅದು. ನಿಫ್ಟಿ ಅಂತಂದರೆ ಅದರ ಕೆಳಗಡೆ ಇರೋ 50 ಕಂಪ್ನಿಗಳು. ಆ 50 ಕಂಪ್ನಿಗಳಲ್ಲಿ ಮೂವ್ಮೆಂಟ್ ಆದರೆ ಮಾತ್ರ ನಿಫ್ಟಿ ಮೂವ್ಮೆಂಟ್ ಆಗೋದು. ನಿಫ್ಟಿ ಮೂವ್ಮೆಂಟ್ ಆದ್ರೇ ಅದಕ್ಕೆ ತಕ್ಕಂಗೆ ಆಪ್ಷನ್ಸ್ಗಳು ಫ್ಯೂಚರ್ಸ್ಗಳು ಮೂವ್ಮೆಂಟ್ ಆಗೋದು. ಹೌದಾ, ಇಷ್ಟೊಂದು ಡಿಪೆಂಡೆನ್ಸ್ ಇದೆಯಾ? ಮತ್ತು ಹೆಂಗೆ ಅಂದರೆ ಆಟ ಆಡಿಸ್ತಾರೆ, ತುಂಬ ಆಟ ಆಡಿಸ್ತಾರೆ. ದುಡ್ಡಿರೋರು ಏನು ಮಾಡ್ತಾರೆ, ಅಲ್ಲಿ ಮೂವ್ಮೆಂಟ್ ಆಗಬೇಕು, ಅವರು ಪೊಸಿಷನ್ನ ಅಲ್ಲಿ ಬಿಲ್ಡ್ ಮಾಡಿಕೊಂಡು ಆಮೇಲೆ ಇಲ್ಲಿ ಬಂದು ಪೊಸಿಷನ್ನ ತೆಗಿತಾರೆ. ಇಲ್ಲಿ ಯಾವುದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೋ ಅದರಿಂದ ಅದು ಯಾವುದು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಜಾಸ್ತಿ ಆಗುತ್ತೋ ಮೂಮೆಂಟು, ಆ ಥರ ಮಾಡಿಸ್ತಾ ಹೋಗ್ತಾರೆ. ಇದು ತುಂಬ ಒಂದು ಡೇಟಾ ಗೇಮು, ನಂಬರ್ ಗೇಮು. ನಾವು ಇದರಲ್ಲಿ ಈಜಬೇಕು ಅಂತಂದರೆ ನಮಗೆ ನೋಡಿ ಎಲ್ಲ ಡೇಟಾನು ನಮಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಮ್ಮ ಹತ್ರ ಡೇಟಾ ಬಂದಿರೋಷ್ಟೊತ್ತಿಗೆ ಆಲ್ರೆಡಿ ಅದು ಲೇಟ್ ಆಗೋಗಿರುತ್ತೆ. ಆದರೂ ಸಹ ದೊಡ್ಡವರು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಮೂವ್ಮೆಂಟ್ ಆಗ್ತಿದೆ ಅಂತ ನೋಡ್ಕೊಂಡು ನಾವು ಅವ್ರು ಹಿಂದೆ ಹೋಗ್ಬೋದಾ ಅಂತ ನೋಡಬಹುದು. ನಾವು ಮುಂದೆ ಅಂತೂ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಟೂಲ್ಗಳು ಇದು ಎಲ್ಲ ಹೆಲ್ಪ್ ಆಗುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದರೆ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಸ್ಟಾಕ್ ಮೋಜೋ ಅವರ ಕೂಪನ್ ಕೋಡ್ನ ಕೊಟ್ಟಿರ್ತೀನಿ. ಈಗ ನಿಮಗೆ ಉಪಯೋಗ ಆಗುತ್ತೆ, ನೀವು ಡೈಲಿ ಮಾರ್ಕೆಟ್ನ ಟ್ರ್ಯಾಕ್ ಮಾಡ್ತೀರಾ, ನಿಮಗೆ ಸಮಯ ಕೊಡೋಕ್ಕಾಗತ್ತೆ ಅಂದರೆ ನೀವು ಯೂಸ್ ಮಾಡ್ಬೋದು. ಆ್ಯಸ್ ಎನ್ ಇನ್ವೆಸ್ಟರ್ ನಾನು ಯೂಸ್ ಮಾಡ್ತೀನಿ ಅಂತಂದರೆ ಅಷ್ಟೊಂದು ಆಪ್ಷನ್ಗಳು ಇಲ್ಲ ಇಲ್ಲಿ. ಆ್ಯಸ್ ಎ ಟ್ರೇಡರ್ ನಾನು ನೋಡ್ತೀನಿ ಅಥವಾ ನಾನೇನಾದ್ರು ಹಿಸ್ಟಾರಿಕಲ್ ಅನಾಲಿಸಿಸ್ ಮಾಡ್ತೀನಿ ಅಂದರೆ ನಿಮಗೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಓವರಾಲ್ ಇವತ್ತಿನ ಇದು ನೋಡ್ಕೊಂಬಂದ್ಬೋಣ. ಐ ಥಿಂಕ್ ಇದಾಯ್ತಲ್ವಾ, ಕಾಂಟ್ರಿಬ್ಯೂಷನ್ ನೋಡಾಯಿತು. ಐ ಥಿಂಕ್ 33-17 ಇಲ್ಲೇ ನೋಡಿದ್ದೀವಿ ಯಾವ ಸ್ಟಾಕು ಏನು ಅಂತ. ಐ ಥಿಂಕ್ ಇಲ್ಲೇ ಒಂದು ಇಂಟ್ರಾಡೇ ಬೂಸ್ಟರ್ ಅಂತಲೂ ತೋರಿಸ್ತಾರೆ. ಅದಕ್ಕಿಂತ ಮುಂಚೆ ಇದನ್ನು ತೋರಿಸ್ಬಿಡ್ತೀನಿ. ಯಾವುದು ನಮ್ಮ FIDA ಡೇಟಾ ನೋಡಬೇಕಲ್ಲ. ನೆನ್ನೆನೂ ಕೂಡ FIDA ಡೇಟಾ ನಾವು ನೋಡಿಲ್ಲ. ಸೊ FIDA ಡೇಟಾ ನೋಡೋದಾದರೆ ಇಲ್ಲಿ ನೋಡಿ ಇಂಟ್ರಾಡೇ ಬೂಸ್ಟರ್ ಇದೆ, ಇದನ್ನು ತೋರಿಸ್ಬಿಡ್ತೀನಿ. ಇದು ಹಿಂದೆ ನಾನು ತೋರಿಸಿದ್ದೆ. ಆಟೋ ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್, ಎಲ್ಲಕ್ಕಿಂತ ಕಳಪೆ ಪ್ರದರ್ಶನ ಕೊಟ್ಟಿರೋದು ಆಟೋ ಸೆಕ್ಟರೇ. ಟಾಪ್ ಗೇನರ್ ಅಂದರೆ ಇವತ್ತು ಫಾರ್ಮಾ ಸೆಕ್ಟರ್. ಬಿಕಾಸ್ ಹೇಳಿದ್ದೀನಿ ಸಿಪ್ಲಾ, ಡಾಕ್ಟರ್ ರೆಡ್ಡಿ ಎರಡು ಕೂಡ ಅಪ್ ಮೂವ್ಮೆಂಟ್ ಕೊಟ್ಟಿತ್ತು. ಹೆಲ್ತ್ ಕೇರ್ ಪಾಸಿಟಿವ್ ಆಗಿದೆ. ಅದೇ ರೀತಿಯಾಗಿ ಡಿಫೆನ್ಸು, ಎನರ್ಜಿ ಕೂಡ ಸ್ವಲ್ಪ ಪಾಸಿಟಿವ್ ಆಗಿದೆ. ಬಟ್ ಲಾರ್ಜ್ಲಿ 28% 72%. ಸೊ ಆ ಥರ ಇತ್ತು ರೇಷೋ. ಹಾಗೆಯೇ ನಮ್ಮ ಇದನ್ನು ನೋಡ್ಕೊಂಬರೋಣ, ಯಾವುದು FIDA ಸಮರಿ ನೋಡೋದಾದರೆ ಇವತ್ತು 23 ಇನ್ನೂ ಬಂದಿಲ್ಲ. ನಾನು ಬೇಗ ವೀಡಿಯೋ ಮಾಡ್ತಾಯಿದ್ದೀನಿ, 23 ಬಂದಿಲ್ಲ. ನೆನ್ನೆ ನೀವು ನೋಡೋದಾದರೆ FIಗಳು ಸೆಲ್ ಮಾಡಿದ್ರು, DIಗಳು ಸೆಲ್ ಮಾಡಿದ್ರು. ಹಾಗಾಗಿ ಸೆನ್ಸಿಬಲ್ ಡೇಟಾನು ಕೂಡ ನೋಡೋಷ್ಟು ಇರೋದಿಲ್ಲ. ನೆನ್ನೆ ತನಕ ಕ್ಲೈಂಟ್ ಸೂಪರ್ ಬುಲಿಶ್ ಆಗಿದ್ರು. ಇವತ್ತು ಏನಾಗಿದ್ದಾರೆ ಅಂತ ನೋಡೋಣ. ಇವತ್ತು ಅವ್ರು ಬುಲಿಶ್ ಆಗೇ ಇರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. FI ಡೇಟಾ ಬಂದ ಮೇಲೆ ನೀವು ನೋಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಎಷ್ಟಾಗಿತ್ತು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026 ನಮ್ಮ ಚಾನಲ್ನ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ. ಇನ್ವೆಸ್ಟ್ ವಿತ್ ಇಂಟೆಂಟ್. ಒಂದು ಗುರಿಯ ಜೊತೆಗೆ ನಿಮ್ಮ ಒಂದು ಹೂಡಿಕೆ ಸಾಗಲಿ, ಅದು ಶಾರ್ಟ್ ಟರ್ಮ್ ಆಗಲಿ ಲಾಂಗ್ ಟರ್ಮ್ ಆಗಲಿ, ಒಂದು ಗುರಿ ಇಟ್ಕೊಳ್ಳಿ. ಆವಾಗ ನೀವು ಮಧ್ಯದಲ್ಲಿ ಬ್ರೇಕು ಮಾಡೋಕ್ಕೆ ಹೋಗೋದಿಲ್ಲ. ಹಾಗಂತ ತುಂಬ ಪ್ರಾಫಿಟ್ ಬಂದಾಗ ಇನ್ನೂ ನೀವು ಬಿಟ್ಕೊಳಕ್ಕೆ ಹೋಗೋದಿಲ್ಲ. ನಿಮ್ಮ ಗೋಲ್ ರೀಚ್ ಆಯಿತು, ಅದಕ್ಕೆ ಬೇಕಾಗಿದ್ದಂಥ ಉದ್ದೇಶಕ್ಕೆ ನಾನು ಹೂಡಿಕೆ ಮಾಡ್ತಾ ಇದ್ದೀನಿ, ಅದನ್ನ ನಾನು ತೆಗಿತಾ ಇದ್ದೀನಿ. ಹಾಗಾಗಿ ಆ ಒಂದು ಗುರಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.